ಮಲ್ಲನ ಅಷ್ಟು ದೂರದಿಂದ ಒಬ್ಬ ಹೊತ್ಕೊಂಡ್ ಬಂದಿದ್ದಿ ಬಾಳಿಗುನಿ ತಾಳ್ಪ ಇಲ್ಲೇ ನಾನು ಹೊತ್ಕೋತೇನೋ. ಬ್ಯಾಡ್ರಿ ರಮಣ್ಣರ, ನಾ ಎಲ್ಲ ಹೊತ್ಕೋತೇನ್ರಿ. ನಡೀರಿ. ಸುಮ್ಮನೆ ನಿನಗ ಭಾಳ ತೊಂದ್ರೆ ಆತ್ ನೋಡಪ್ಪ. ಇನ್ನೇನ ಬಾಳಿಗೊನಿ ಇಲ್ಲನೋ ಅಂತ ತಿಳ್ಕೊಂಡ ಬರಾಕತ್ತಿದ್ದು ಬಸ್ ಸ್ಟ್ಯಾಂಡ್ ಬಂದ್ ಕೂಡಲೇ ನೆನಪಾಗ್ಬಿಡ್ತು ಹೊಲ್ದಾಗ ಬಾಳಿಗೊನಿ ಇರೋದು. ಮತ್ತ ಹೊಲಕ್ಕೆ ಹೋಗಿ ಈ ಬಾಳಿಗೊನಿ ಹೊತ್ಕೊಂಡ್ ಬರುವಾಗಿಂದನೂ ನೀನ ಹೊತ್ಕೊಂಡಿಪ್ಪ. ನಿನಗ ಭಾಳ ಬೇಸರ ಆತ ಅನಸ್ತತಿ ಇವತ್ತು. ಹಂಗೇನಿಲ್ರಿ ರಮಣ್ಣರ. ನಡೀರಿ ನಡೀರಿ, ಇನ್ನೇನ ಮನಿ ಸನೆ ಬಂತು, ಹೋಗೋಣ ನಡೀರಿ. ಹ್ಞೂ ಬಾರಪ್ಪ ಹಂಗಾರ ಅದರ್ಕ. ಒಂದ್ ಡಜನ್ ಬಿಟ್ಟ ಇನ್ನೊಂದ್ ಡಜನ್ ಬಾಳೆಹಣ್ಣು ತಗೊಂಬಂದಿದ್ರ ಮುಗಿದೋಕಿರ್ಕಿಲ್ಲ. ಬಸ್ ಸ್ಟ್ಯಾಂಡ್ ಬರೋರಾಗ ಈ ಬಾಳಿಗೊನಿ ನೆನಪಾತಂತ ಅಲ್ಲಿಂದ ಹೊಲಕ್ಕೆ ಹೋಗಿ ಈ ಬಾಳಿಗೊನಿ ಕಡ್ಕೊಂಡು ಆಮೇಲೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಇಲ್ಲಿ ಬರೋರಾಗ ಸಾಕಾಗಿ ಹೋತ್. ಈಗಂತೂ ಹೊಟ್ಟಿ ಗನ್ನ ಹಸದತಿ. ಹೋಗುರಾಗ ಸಾವಿತ್ರಿ ಊಟಕ್ಕೆ ಹಾಕಿರ ಭಾಳ ಚಲೋ ಆಕತ್ ಕೆಲಸ. ರಾಮಣ್ಣರ ಅಂತೂ ಇಂತೂ ಮನಿ ಬಂದ ಬಿಟ್ಟು ನಡೀರಿ ಮೊದಲು ಹೋಗೋಣಂತ. ಊರಿಗೆ ಹೋಗೋದೈತಿ ರೊಟ್ಟಿ ಮಾಡಿಕೊಡ ಅಂದ್ರೆ ಈಗೇನೆ ರೊಟ್ಟಿ ಮಾಡ್ಲ್ರಿ ನಿಮ್ಗಂತೇಳಿ ಅವಲಕ್ಕಿ ಹಾಕಿ ಕೊಟ್ಬಿಟ್ಲು ನನ್ನ ಹೆಂಡತಿ. ಆ ಅವಲಕ್ಕಿ ತಿಂದ ಅರ್ಧ ದಾರಿಗೆ ಬರೋರಾಗನ ಹೊಟ್ಟೆ ಹಸದ್ ಬಿಟ್ಟತ್ ನಂದು. ಈಗ ಏನಾರ ತಿನ್ನಾಕ ಸಿಗ್ಲಿಲ್ಲ ಅಂದ್ರೆ ಇಲ್ಲೇ ತಲೆ ಚಕ್ರ ಬಂದು ಬೀಳ್ತಾನೋ ಏನೋ. ರಾಮಣ್ಣರ ಮನಿ ಬಂತು ಮತ್ತೆ ಯಾಕೆ ಈ ಕಡೆ ಹೊಳ್ಳಿ ನಿಂತೀರಿ? ನಡೀರಿ ಮನಿ ಒಳಗೆ ಹೋಗೋಣಂತ. ಅದು ಮಲ್ಲನ, ನನಗ ಏನ್ ಮಾಡ್ಬೇಕಂತ ಗೊತ್ತಾಗತ್ತಪ್ಪ. ಏನ್ ಮಾಡ್ಬೇಕಂತ ಗೊತ್ತಾಗತ್ರಿ? ಅಲ್ರಿ ರಾಮಣ್ಣರ, ಇಟ್ಟು ದೂರ ಬಂದು ಇದ ಮನಿ, ನಡೀರಿ ಮನಿ ಒಳಗೆ ಹೋಗುನು ಅನ್ನೆ. ಹೌದಪ್ಪ, ಇಷ್ಟು ದೂರ ಏನೋ ಬಂದು ಆದ್ರ ಮನಿ ಒಳಗ ಹೆಂಗ್ ಹೋಗುದು? ತಗೋರಿಪ್ಪ, ಇದೊಳಗೆ ಸಿದ್ಧಾತಲ್ರಿ ನಿಮ್ದ. ಹೆಂಗ್ ಹೋಗುದಂದ್ರಿ ಏನ್ರಿ? ದೇವ್ರು ಎರಡ್ ಕಾಲು ಎದಕ್ ಕೊಟ್ಟಾನ್ರಿ? ಇದ ಕಾಲಿನ ನಡ್ಕೊಂತ ಒಳಗ್ ಹೋಗುದ್ರಿ. ಅಲ್ಲನ ನಕಲಿ ಮಾಡ್ಬೇಡಪ್ಪ. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊ ಒಂದಿಟ. ಅಲ್ಲ, ನನ್ನ ಮಗಳು ಹಳೆಯ ಮೊಮ್ಮಕ್ಕಳನ್ನೆಲ್ಲ ಮನೆ ಬಿಟ್ಟು ಹೊರಗೆ ಹಾಕಿದವ್ ನಾನು. ಇವತ್ತ ಯಾವ ಮುಖ ಇಟ್ಕೊಂಡ ಅವ್ರ ಮನೆ ಬಾಗಿಲು ಒಳಗೆ ಹೋಗ್ಲಿ ಹೇಳು? ಆಯ್ತು ತಗೋರಿ ರಮಣ್ಣರ, ನಿಮಗೆ ಬರಾಕ್ ಮನಸ್ಸಿಲ್ಲ ಅಂದ್ರ ನೀವು ಇಲ್ಲೇ ಕುಂದಿರ್ರಿ. ನಾ ಅಟ್ ಒಳಗೆ ಹೋಗಿ ಈ ಬಾಳಿಗೊನಿ ಮೊದಲಲ್ಲಿ ಇಟ್ಕಾರ, ಆಮೇಲೆ ಸಾವಿತ್ರಿ ಏಟ್ ಏನ್ರ ಮಾಡಿದ್ರ ತಿಂದ್ಕಾರ ನಾ ಬರ್ತಾನಂತ ಊರಿಗೆ ಹೋಗ್ಬಿಡುನ್ರಿ. ಏ ಮಲ್ಲಣ್ಣ, ನಿಲ್ಲಪ್ಪ ನಿಲ್ಲು. ಏ ಮಲ್ಲಣ್ಣ, ನಿಂದ್ರು. ಅಯ್ಯೋ ಬಿಡ್ರಿ ರಾಮಣ್ಣರ, ಅದೇನೋ ಅಂತಾರಲ್ಲ, ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಹಂಗಾಗೈತ್ರಿ ನನ್ನ ಪರಿಸ್ಥಿತಿ. ಅಲ್ಲ, ಅಷ್ಟು ದೂರದಿಂದ ಮಗಳ ಮನೆಗೆ ಹೋದ್ರಾತಂತ ಹೇಳಿ ಇಲ್ಲಿ ಮಾಟ ನನ್ ಕರ್ಕೊಂಬಂದಿರಿ. ಈ ಬಾಳಿಗೆ ನೀವು ಹೊತ್ಕೊಂಡ ಮೊದಲು ಯಾವಾಗ ಇದನ್ನ ಇಳಿಸೇನೋ ಅಂತ ನಾ ವಿಚಾರ ಮಾಡಕತ್ತೇನೋ. ಅಂತದ್ರಾಗ ನೀವು ಅವ್ರ ಮನೆಗೆ ಹೋಗುದೋ ಬ್ಯಾಡೋ ಅಂತ ಹೇಳಿ ಇಲ್ಲೇ ಒಂದು ತಾಸು ನಿಂತ್ಕೊಂಡು ವಿಚಾರ ಮಾಡಕತ್ರ ನನ್ನ ಪರಿಸ್ಥಿತಿ ಏನಾಗ್ಬಾರ್ದ್ರಿ? ಮೊದ್ಲ ಹೊಟ್ಟೆ ಹಸದ ಕಂಗಾಲಾಗಿದನು, ಇನ್ನ ಏನಾರ ಇಲ್ಲೇ ನಿಂತ್ರ ನಾ ಅಂತೂ ಇಲ್ಲೇ ತಲೆ ಸುತ್ತರಿಗೆ ಬಿದ್ದ್ಬಿಡ್ತೇನ್ರಿ. ಆಮೇಲೆ ನನಗೆ ಏನಾರ ಆದ್ರ ನೀವ ಜವಾಬ್ದಾರಿ ನೋಡ್ರಿ ಮತ್ತ. ಛೇ ಛೇ, ಹಂಗಲ್ಲಪ್ಪ. ನಿನಗೇನ್ರ ತೊಂದರೆ ಆದ್ರೆ ನನಗೆ ಖುಷಿ ಆಕತ್ತನ? ಹಂಗೆಲ್ಲ ಇಲ್ಲ. ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗೋಲ್ತು. ಯಾಕೆ ಅರ್ಥ ಆಗೋಲ್ರಿ ರಾಮಣ್ಣರ? ಎಲ್ಲ ಅರ್ಥ ಆಕತ್ರಿ. ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ ಮೇಲನ ಮರು ಅನ್ನೋದನ್ನು ಸೃಷ್ಟಿ ಮಾಡಿದಾನ್ರಿ. ಎಷ್ಟೋ ಖುಷಿ ಕ್ಷಣಗಳದಾವಂದ್ರು, ಎಷ್ಟೋ ದುಃಖದ ಕ್ಷಣಗಳದಾವಂದ್ರೂ ಸ್ವಲ್ಪ ದಿವಸದ ಮೇಲೆ ಎಲ್ಲ ಮರೆತು ಹೋಗಿರ್ತೈತ್ರಿ. ನೀವ ಅವತ್ತು ಅವ್ರನ್ನ ಹೊರಗೆ ಹಾಕಿದಾಗಿದ್ದು ಸಿಟ್ಟು ನಿಮಗೀಗ ಐತೇನ್ರಿ? ಎಲ್ಲ ಮರೆತಕಾರ ನನ್ನ ಮಗಳ ಮನಿ ಅಂತ ಹೇಳಿ ಬಂದಿರ ಹೌದಿಲ್ರಿ? ಅವ್ರಿಗೂ ಹಂಗ ನಮ್ಮಪ್ಪ ನಮ್ಮವ್ವ ನಮ್ಮ ಮನಿ ನನ್ನ ತಮ್ಮರು ಅಂತ ಹೇಳಿ ಆ ಮಗಳನ್ನು ಮನಸ್ಸಿನಾಗ ಇಟ್ಕೊಂಡು ಕೊರಗ್ತಿರ್ತಾಳೆ ಹೌದಿಲ್ರಿ? ಪ್ರೀತಿ ಅನ್ನೋದನ್ನ ಎಲ್ಲಾನು ಮರೆಸುವಂಥ ಶಕ್ತಿ ಆ ಪ್ರೀತಿ ಕೊಟ್ಟಾನ್ರಿ ದೇವ್ರ. ಎಲ್ಲ ಚಲೋ ಆಕತಿ. ಬರ್ರಿ, ನೀವು ಬಂದಿರಿ ಅಂತ ಗೊತ್ತಾದ್ರ ನಿಮ್ಮ ಮಗಳು ಹಳೆಯ ಮೊಮ್ಮಕ್ಕಳು ಎಷ್ಟು ಖುಷಿ ಪಡ್ತಾರಂತ್ರ ನೋಡಂತ್ರಿ ಅಂತ್ರಿ. ಹಂಗಂದಿ ಮಲ್ಲನ? ನನ್ನ ಮಗಳು ಅದನ್ನೆಲ್ಲ ಮರ್ತಿರ್ತಾಳ. ಹೋಗ್ಲಿ, ನನ್ನ ಮಗಳೇನೋ ಅಪ್ಪ ಅಂತೆಲ್ಲ ಮರಿತಾಳ ಬಿಡು. ಆದ್ರೆ ನನ್ನ ಹಳೆ ಅವ್ರು ಮರಿಬೇಕಲ್ಲ. ಯಾ ಮಾವನು ಮಾಡ್ಲದ ಅವಮಾನ ನಾ ಅವ್ರಿಗೆ ಮಾಡಿದಾನ. ಅಂಥದ್ರಾಗ ಅವ್ರು ನನ್ನ ಇವತ್ತು ಮನೆ ಒಳಗೆ ಕರ್ಕೋತಾರು. ನೋಡ್ರಿ ರಮಣ್ಣರ, ನಿಮ್ಮ ಮಳೆ ಏನನ್ನೋದು ನನಗೆ ಗೊತ್ತೈತ್ರಿ. ಈಗ ಒಳಗೆ ಹೋದ್ಮೇಲೆ ನಿಮಗೂ ಗೊತ್ತಾಕೈತ್ರಿ. ಯಾಕಂದ್ರೆ ಈ ಊರೊಳಗೆ ಭಾಳ ಮಂದಿ ಪರಿಚಯ ಅದಾರ್ರಿ ನನಗೆ. ಅವ್ರ ಬಾಯಿಲೆ ಎಲ್ಲ ನಾನು ತಿಳ್ಕೊಂಡೇನಿ. ನಿಮ್ಮ ಮ್ಯಾಲೆ ಅವ್ನಿಗೆ ಭಾಳ ಗೌರವ ಐತ್ರಿ. ನಿಮ್ಗೆ ಒಳ್ಳೆ ಮುತ್ತಿನಂತ ಹಳೆಯನ ಸಿಕ್ಕಾನನ್ನೋದು ನಿಮಗೆ ಗೊತ್ತಾಕೈತ್ರಿ. ಬರ್ರಿ ಒಳಗೆ ಹೋಗುನಂತ. ಸರಿ ಮಲ್ಲಣ್ಣ, ಏನೋ ದೇವ್ರ ಹಚ್ಚಿದ್ದಾಗ್ಲಿ. ನಾ ಮಾಡಿರೋ ಅವಮಾನಕ್ಕೆ ನನಗೆ ಅವ್ರು ಒಳ್ಳೆ ಅವಮಾನ ಮಾಡಿರೂ ಪರವಾಗಿಲ್ಲ. ನಾ ಮಾತ್ರ ನನ್ನ ಮಗಳು ಹಳೆಯನ್ನ ನನ್ನ ಮೊಮ್ಮಕ್ಕಳನ್ನ ಕಣ್ತುಂಬ ನೋಡಿ ಅವ್ರನ್ನೆಲ್ಲ ಜಾತ್ರೆಗೆ ಕರೆದು ಬಂದ್ರೆ ಕರ್ಕೊಂಡನ ಹೋಗುದು ಅಷ್ಟ. ಹೌದಿಲ್ಲ? ಆತಾತ್ ಬರ್ರಿ, ನನಗೆ ನಿಂದ್ರಕ್ಕಾಗತ್ತಿ ಬಾಳಿಗುಣಿ ಹೊತ್ಕೊಂಡ. ಬರ್ರಿ ಒಳಗೆ ಹೋಗುನಂತ. ನಡಿ ನಡಿ ಮಲ್ಲಣ್ಣ. ಏನ್ ಗಿರ್ಜಾ? ರೀ ಇಲ್ಲಿ ದೊಡ್ಡ ದೊಡ್ಡ ಸೋಪಿನ ಪುಡಿ ಪ್ಯಾಕೆಟ್ ಅದಾವು, ಇವನ್ ತಗೊಂಡು ಹೋಗ್ಬಿಡುನೇನ್ರಿ? ಸ್ವಲ್ಪ ಶಟ್ರ್ ಅಂಗಡಿಗೆ ಹೋಗಿ ತರೋದರ ತಪ್ತೈತ್ರಿ.
ಅಯ್ಯೋ ಮಾರಯ್ಯ, ಇಷ್ಟು ದೊಡ್ಡ ಸಾಬೂನ್ ಪುಡಿ ಪಾಕಿಟ ಊರ್ ಮಟ್ಟ ಹೊತ್ಕೊಂಡು ಹೋಗೋರು ಯಾರು? ಆಗುದಿಲ್ಲ ಬಿಡು. ಅಲ್ಲ, ಅಲ್ಲೇ ಎಡಿ ಬಿದ್ರ ಶೆಟ್ರ್ ಅಂಗಡಿ ಐತಿ, ಅಲ್ಲಿ ಇದ ಸಾಬೂನ್ ಪುಡಿನ ಸಿಗ್ತತಲ್ಲ, ಅದ ಸಾಬೂನ್ ಪುಡಿನ ಇಲ್ಲಿಂದ ಹೊತ್ಕೊಂಡು ಹೋಗೋದ್ರಾಗ ಏನೈತಿ? ಬೇಡ ಬೇಡ. ಗೊತ್ತಿತ್ರಿ ನನಗ ಹಿಂಗ ಒಂದ್ ಏನಾರ ಹೇಳ್ತೀರಿ ಅಂತ ಹೇಳಿ ಎಲ್ಲಾನು ಮನ್ಯಾಗ ಬೈಪಟ್ ಹಾಕೊಂಡ್ ಬಂದಿರ್ ಕಾಂತೈತ್ರಿ. ಯಾವ್ದಕ್ಕೆ ಏನ್ ಉತ್ತರ ಕೊಡ್ಬೇಕು ಅಂತ ಹೇಳಿ. ಹೌದಿಲ್ಲ ರೀ? ಚೇ ಹಂಗೆಲ್ಲ ಏನಿಲ್ಲ. ಏನ್ ಹಂಗಿಲ್ಲ ಹಿಂಗಿಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಏನ ಇನ್ನು ಮುಂದಕ್ಕೆ ಹೋಗುದ? ನೀ ಆ ಟಿವ್ಯಾಗಿನ್ ಡೈಲಾಗ ನನಗೆ ಹೇಳ್ಕೊಂತ ಈ ಇಡೀ ಬಿಲ್ಡಿಂಗ್ ಎಲ್ಲ ಅಡ್ಡಾಡ್ಸಕತ್ತಿದಿ. ನನಗಂತೂ ಕಾಲ್ ನೋಸಕತ್ತಾವ ಮಾರಾಯ. ಇನ್ನ ಎಷ್ಟು ಅಡ್ಡಾಡುದು? ಇಟ್ಟೊತ್ತಿಗೆ ಇಡೀ ಪ್ಯಾಟಿ ಎಲ್ಲ ಅಡ್ಡಾಡ್ತಿದ್ದು, ಇಲ್ಲೇ ಸುತ್ತೂರಿಗೆ ಅಡ್ಡಾಡ್ಸಕತ್ತಿ. ನನಗಂತೂ ಕಾಲ್ ನೋಸಕತ್ತಾವು. ಬಾ ಹೋಗುನ್, ಬಾ ಇನ್ ಸಾಕ್. ಹೋಗುಣ್ರಿ. ನಾನ ಎಷ್ಟೋ ದಿವಸದಿಂದ ಇಲ್ಲಿ ಬರ್ಬೇಕು ಅಂತ ಆಸೆ ಇಟ್ಕೊಂಡ್ ಬಂದ ಇಷ್ಟೆಲ್ಲ ಅಡ್ಡಾಡ್ರಿನು ಇನ್ನ ಒಂದ್ ಜಾಡ್ನಿ ತಗೊಂಡಿಲ್ಲ ನೀವು. ಈಗ ನೋಡ್ರ ಹೋಗುನ್ ನಡಿ ಅನ್ನಕತ್ತೀರಿ. ನನಗದ್ ಗೊತ್ತಿಲ್ಲ, ಇನ್ನ ಅಡ್ಡಾಡೋದು ಬಾಳ ಐತಿ. ಅದನ್ನೆಲ್ಲ ಅಡ್ಡಾಡಿ ನನಗೆ ಏನ್ ಬೇಕೋ ಅದನ್ನ ತಗೊಂಡನ ಹೋಗ್ಬೇಕ್ರಿ. ನಾ ಇವತ್ ಮಾತ್ರ ನಿಮ್ಮ ಮಾತು ಕೇಳೋದಿಲ್ಲ ಅಂದ್ರೆ ಕೇಳೋದಿಲ್ಲ. ನೀ ಎಡ್ ಸುತ್ತಾಡ್ರು ಏನು ತಗೋದಿಲ್ಲ. ಏನಂದ್ರಿ? ಏನಿಲ್ಲ. ನಿನ್ಗೆ ಎಷ್ಟು ಸುತ್ತಾಡ್ಬೇಕು ಅನಿಸ್ತೈತೋ ಅಷ್ಟು ಸುತ್ತಾಡ್ ಬಾ. ನಿನ್ಗೆ ಏನ್ ಬೇಕೋ ಅದನ್ನೆಲ್ಲ ತಗೋ, ಆಯ್ತಲ್ಲೋ? ನೀವು ಬಾಳ ಒಳ್ಳೆಯವ್ರಿ. ಆದ್ರೂ ಒಂದೊಂದ್ಸಲ ಅಷ್ಟೇ ಯಾಕೋ ಹಂಗ್ ಮಾಡ್ತೀರಿ ನೋಡ್ರಿ. ಆಯ್ತು ನಡೀರಿ. ಅವ್ರು ಹೇಳಿದಕ್ಕೆಲ್ಲ ಹೂ ಅಂದ್ರಷ್ಟ ಬಾಳ್ ಒಳ್ಳೆಯವ್ರಿ. ನಮ್ಮ ಮನ್ಯಾಗಟ್ಟ ಹಂಗನೋ, ನಿಮ್ಮ ಮನೆಗೊಳಗೂ ಹಿಂಗನವ್ರಿ? ಅಲ್ಲಲ್ಲ, ಗಿರ್ಜಕ್ಕ ಅಂತ ಹೇಳಿ ನನ್ನ ಅಕ್ಕಂಗ್ಯಾರೆಲ್ಲ ಭಾಳ ಮಂದಿ ವಿಡಿಯೋ ನೋಡ್ತೀರಿ. ಅವರೆಲ್ಲ ಗಿರ್ಜಕ್ಕನ ಪರವಾಗಿ ಮಾತಾಡ್ತಿರ್ತಿರಲ್ಲ, ಅದಕ್ಕೆ ಕೇಳಿನ್ರಿ. ಮತ್ತೆ ನನ್ನ ಹೆಂಡತಿಗತಿನ ನೀವು ಎಲ್ಲರೂ ಮಾಡ್ತೀರೇನ್ರಿ? ಏನ್ರಿ ಬಂದ್ರೇನ? ಬನ್ನಿ ನಡಿ ಗಿರ್ಜ. ಇನ್ನೂ ಬಾಳ ಅಡ್ಡಾಡ್ಬೇಕು. ಒಂದೊಂದ್ ಕಡೆ ತಾಸ್ ನಿಂತ್ರ ಹೆಂಗ್ರಿ? ಬರೀ ಹೋಗುನ್. ರೀ ಟೊಮೆಟೊ ಸಾಸ್ ಐತ್ರಿ, ಹುಡುಗರಿಗೆ ಎದ್ರಾಗ ಹಾಕೊಂಡ್ ತಿನ್ನಕ್ ಬರ್ತೈತಿ, ತಗೋಲೇನ್ರಿ? ಸಾಸ್ ಎದಕ್ ಬೇಕು? ಹೊಲ್ದಾಗ ಸಾಕಿ ಟೊಮೆಟೊ ಅದಾವಲ್ಲ. ರೀ ಕಾಫಿ ಪೌಡರ್ ಐತ್ರಿ, ಗಮ್ಮನ್ನು ಒಂದ್ ಕಾಫಿ ಮಾಡ್ಕೊಂಡ್ ಕುಡಿಯಕ್ ಬರ್ತೈತಿ, ತಗೋಲೇನ್ರಿ? ನಮ್ಮ ಮನ್ಯಾಗ ಯಾರು ಕಾಫಿ ಕುಡಿತಾರು? ರೀ ಜಾಮೂನ್ ತಿನ್ಬೇಕಂತ ಬಾಳ ಅನ್ಸಕತ್ತಿತ್ತು. ಇಲ್ಲಿ ರೆಡಿ ಮಾಡಿಟ್ಟಿದ್ದು ನಾ ಜಾಮೂನ್ ಅದಾವ್ರಿ, ಒಂದ್ ಡಬ್ಬಿ ತಗೋಲೇನ್ರಿ? ಅಯ್ಯೋ, ಒಂದ್ ಜಾಮೂನ್ ಪ್ಯಾಕೆಟ್ ತಂದು ಕೊಡ್ತೇನೆ ಬಾ. ಮಸ್ತಾಗೆ ಮನ್ಯಾಗ ಮಾಡಿರ ಮನೆ ಮಂದಿ ಎಲ್ಲ ತಿಂತೇವು. ಇದ್ರಾಗ ಏನ ಒಂದ್ 10-15 ಇರ್ತಾವು. ಅಷ್ಟಕ್ಕೆ ಎದಕ್ಕೆ ರೂಪಾಯಿ ತಗೋದು? ಇದಕ್ಕೆ ಕರ್ಕೊಂಡ್ ಬಂದ್ರೇನ್ರಿ ನಾನಿಲ್ಲಿ? ಅದನ್ನ ತಗೋತಾನಂದ್ರ ಅದು ಬೇಡ, ಇದು ತಗೋತಾನಂದ್ರ ಇದನ್ನ ಬೇಡ, ಯಾವ್ದನ್ನ ಕೇಳಿರು ಬೇಡ ಅನ್ನೋದನ್ನ ಬೈಪಟ್ ಮಾಡ್ಕೊಂಡ್ ಬಂದಿರೇನ್ರಿ? ಎಷ್ಟು ಸಲ ಕೇಳಕತ್ತೇನ್, ನನಗ ಅದ್ಬೇಕು ಇದ್ಬೇಕು, ಅದನ್ನ ಕೊಡಿಸ್ರಿ ಅಂತ. ಒಂದಕ್ಕರ ಹೂ ಅನ್ನೋದು ಒಂದಕ್ಕೊಂದು ಉತ್ತರ ರೆಡಿ ಮಾಡಿ ಇಟ್ಕೊಂಡ್ ಬಂದ್ಬಿಟ್ಟೇರಿ. ಮನ್ಯಾಗ ಎಲ್ಲ ಕಲ್ಕೊಂಡ್ ಬಂದವ್ರಂಗ್ ನೋಡ್ರಿ. ಎಷ್ಟ್ ಆಸೆ ಇಟ್ಕೊಂಡ್ ನಿಮ್ ಹಿಂದಿಂದ ಬಂದಿದ್ದಕ್ಕ ನೀವ್ ಹಿಂಗ್ ಮಾಡಾಕತ್ತೀರಿ. ಇನ್ ಮೇಲೆ ನಿಮ್ ಜೋಡಿ ಎಲ್ಲಿ ಬರೋದಿಲ್ರಿ ನಾ. ಹೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಆರಾಮ್ ನನ್ನ ಹೊಲ ಮನೆ ಕೆಲಸ ಮಾಡ್ಕೊಂತ ಆರಾಮ್ ಇರ್ತಾನ. ಇಲ್ಲಿ ಬಂದು ಈ ಮನೆ ತಿರುಗೋದು ಯಾರಿಗ್ ಬೇಕು? ಏನಂದ್ರಿ? ಅಯ್ಯೋ, ನಾ ಏನನ್ನೇ ಕಿರ್ಚ ನಿನಗ? ನಿಂಗೆ ಏನ್ ಬೇಕು ಅದನ್ನ ತಗೋ ಅಂತ ಮೊದ್ಲೇ ಹೇಳಿದ್ನಲ್ಲ. ಏನೋ ನೀ ಕೇಳಿದ್ದಕ್ಕ ನನಗೆ ಏನ್ ಅನಿಸ್ತೈತೋ ಅದನ್ನ ಹೇಳಿನಿಪ್ಪ. ನೋಡು, ಇಟ್ಟೋದನ್ನ ತಿರ್ಗಾಡಿಸಿದಿ. ನನಗಂತೂ ಕಾಲ್ ಜಗ್ಗ ನುಸಾಕತ್ತಾವ, ಹೊಟ್ಟೆನು ಮನಗಂಡ್ ಹಸ್ತತಿ. ನೀ ಏನ್ರ ಬೇಕಾದ್ರೆ ತಗೋ ಮಾರಾಯ. ನನಗಂತೂ ಹಸುವಾಗೈತಿ. ಇಲ್ಲೇ 2 ಅಂಗಡಿ ಬಿಟ್ಟಾರ, ಕೆಳಗ ಊಟ ಸಿಗ್ತತಿ. ನಾ ಹೋಗಿ ಮಸ್ತಾಗೆ ಒಂದ್ ಗೋಬಿ ಮಂಚೂರಿ ತಿಂದ ಊಟ ಮಾಡ್ತೇನಂತ. ನನಗೂ ಅಡ್ಡಾಡೇ ಕಾಲ ಮಾತಾಡಕತ್ತಾವ್ರಿ. ಒಂದೇನು ಜಾಡ್ನಿ ತಗೋಲಿಲ್ಲ, ಏನಿಲ್ಲ, ಬರೇ ತಿರುಗುದನ ಆಗ್ಬಿಡ್ತ. ನನಗೂ ಹೊಟ್ಟಿ ಮನಗಂಡ ಹಸ್ತತಿ. ನಡೀರಿ, ಗೋಬಿ ಮಂಚೂರಿ ಕೊಡಿಸ್ತೇನಂದ್ರಲ್ಲ, ಅದನ್ನರ ಕೊಡಿಸ್ತೀರೋ ಇಲ್ಲೋ ನೋಡೋಣಂತ. ಮನೆಗೆ ಹೋಗಿ ಹೇಳ್ಬಿಡ್ತೇನ್ರಿ ಅತ್ತಿ ಮುಂದೆ. ಅದಕ್ಕೆ ಹೇಳಿನ ನಿನಗ, ನಮಗಿಂತಲ್ಲೆಲ್ಲ ಬಗೆಹರಿಯುದಿಲ್ಲ, ಅಲ್ಲೇ ಹೊರಗಡೆನ ಸಂತಿ ಮಾಡುನು ಅಂತ ಹೇಳಿರ್ ಕೇಳ್ತೀಯನ? ನೀವ್ ಹಿಂಗ್ ಮಾಡ್ತೀರಂತ ನನಗೇನ್ ಗೊತ್ತಿತ್ತು. ಆಯ್ತು ನಡೀರಿ. ಈ ಬಾಸ್ಕೆಟ್ ಎಲ್ಲಿಡ್ಲಿ ಗಿರಿಜಾ? ನನ್ ತಲೆ ಮೇಲೆ ಎತ್ತಿ ಬಿಡ್ರಿ. ಏನು ತಗೊಂಡಿಲ್ಲ, ಇದನ್ನ ಎತ್ತಿಕೊಂಡು ಊರ್ ಮಟ್ಟ ಹೋಗ್ತೇನಂತ.